ನಮಸ್ಕಾರ ಎಲ್ಲ ಬಿಗ್ ಬಾಸ್ ಮಂದಿಗೆ. ಇನ್ನೇನು ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ಬಿಟ್ಟು ಇಡೀ ಕರ್ನಾಟಕನೇ ಕಾದು ಕೂತಿದ್ರು. ಬಟ್ ಆದರೆ ಈಗಾಗಲೇ ಬಿಗ್ ಬಾಸ್ ಶುರುವಾಗಿ 1 ವಾರ ಆಗೋಕ್ಕೆ ಬಂತು. ಇವತ್ತು ವಾರದ ಕತೆ ಕಿಚ್ಚನ ಜೊತೆ. ಇನ್ನೇನು ಇಡೀ ವಾರದ ಕತೆ ಕಿಚ್ಚನ ಜೊತೆ ಅಂತಂದ್ರೆ ಯಾರ್ದಿರ್ಬೋದು, ಯಾರ್ದು ತಪ್ಪು ಯಾರ್ದು ಸರಿ ಎಲ್ಲ ತಿದ್ದಿ ಹಾಕೋಕೆ ನಮ್ಮ ಕಿಚ್ಚ ಸುದೀಪ್ ಅವರು ಬರ್ತಾ ಇದ್ದಾರೆ. ಇವತ್ತು ವಾರದ ಕತೆ ಯಾರ್ದಿರ್ಬೋದು ಅಂತಂದ್ರೆ ನಮ್ಮ ಲಾಯರ್ ಜಗದೀಶ್ ಅವ್ರದ್ದು ಅಂತ ಹೇಳ್ಬೋದು. ಯಾಕಂತಂದ್ರೆ ಪ್ರತಿಯೊಬ್ಬರ ಕಡೆ ಅವರು ಜಗಳಾಡ್ತಾ ಇರ್ತಾರೆ. ಪ್ರತಿಯೊಬ್ಬರ ಕಡೆ ಅವ್ರದ್ದೇ ಸರಿ ಅವ್ರದ್ದೇ ತಪ್ಪು, ನಾನು ಹೇಳಿದ್ದೇ ಕರೆಕ್ಟ್ ಅಂತ ವಾದ ವಿವಾದಗಳನ್ನ ನಡೆಸ್ತಾ ಇರ್ತಾರೆ. ಬಟ್ ಆದರೆ ಇವಾಗ ಏನಪ್ಪಾ ಅಂತಂತಂದ್ರೆ ಇನ್ನೇನು ನಿನ್ನೆ ಕ್ಯಾಪ್ಟನ್ಸಿ ಟಾಸ್ಕ್ ಇತ್ತು. ಬಟ್ ಆದರೆ ನಮ್ಮ ಲಾಯರ್ ಜಗದೀಶ್ ಅವರಿಗೆ ಆಡೋಕ್ಕೆ ಆಗಲಿಲ್ಲ. ಯಾಕಂತಂದ್ರೆ ಎಲ್ಲರೂ ಅವ್ರವರು ಒಂದಾಗಿ ಇವರಿಗೆ ಸ್ವಲ್ಪ ದೂರ ಇಟ್ರು ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರು ನಾನೇ ಕರೆಕ್ಟು ನಾನೇ ತಪ್ಪು ಅಂತ ಎಲ್ಲರ ಹತ್ರ ಜಗಳಾಡಿ ಮತ್ತೆ ಲಾಸ್ಟಿಗೆ ಎಲ್ಲರ ಹತ್ರ ಸಾರಿ ಕೇಳ್ತಾರೆ. ಬಟ್ ಅವ್ರದ್ದು ಇಂಟೆನ್ಷನ್ ಏನಿರುತ್ತೆ, ಅವರು ಮಾಡ್ತಿರೋದು ತಪ್ಪು ಅಂತ ಅವರಿಗೆ ಅನಿಸುತ್ತೆ. ಬಟ್ ಆದರೆ ತುಂಬ ರಿಯಾಕ್ಷನ್ ಆಗಿ ಕೊಟ್ಬಿಡ್ತಾರೆ. ಬಟ್ ಆಮೇಲೆ ಅದನ್ನ ಆಲೋಚನೆ ಮಾಡಿ ಮತ್ತೆ ಸಾರಿ ಕೇಳ್ತಾರೆ ಅಂತ ಹೇಳ್ಬೋದು. ಬಟ್ ಆದರೆ ಇವತ್ತು ವಾರದ ಕತೆ ಕಿಚ್ಚನ ಜೊತೆ ಇವ್ರದೇ ಸ್ವಲ್ಪ ಟಾಪಿಕ್ ಜಾಸ್ತಿ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಬಟ್ ಪ್ರತಿ ಸಲ ಇದ್ದಂಗೆ ಈ ಸರಿ ಬಿಗ್ ಬಾಸ್ ಸೀಸನ್ 11 ಆ ರೀತಿ ಇಲ್ಲ. ಯಾಕಂತಂದ್ರೆ ಇದರಲ್ಲಿ 2 ಪಾರ್ಟೇಷನ್ಗಳು ಇದಾವೆ. ಅದೇನಪ್ಪಾ ಅಂದ್ರೆ ಸ್ವರ್ಗ, ಒಂದು ನರ್ಕ. ಇನ್ನು ಸ್ವರ್ಗದಲ್ಲಿರೋರು ಸ್ವರ್ಗದಲ್ಲಿನೇ ಇದ್ದಾರೆ, ನರಕದಲ್ಲಿರೋರು ನರಕದಲ್ಲಿನೇ ಇದ್ದಾರೆ. ಬಟ್ ಯಾವಾಗ ಅಗ್ಲಿ ಬದ್ಲಿ ಆಗ್ತಾರೆ ಅನ್ನೋದು ಇವತ್ತ ಗೊತ್ತಾಗ್ಬೋದು ಅಂತ ಅನ್ಸುತ್ತೆ. ಬಟ್ ಆದ್ರೆ ನರಕದಲ್ಲಿ ಇರೋರಿಗೆ ಏನಾದ್ರೂ ಒಂದು ಟಾಸ್ಕ್ಗಳನ್ನ ಕೊಟ್ಟು ಸ್ವರ್ಗದಲ್ಲಿ ಬರೋಕೆ ಅಂತ ಏನಾದ್ರೂ ಆಪ್ಷನ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಬಟ್ ಆದ್ರೆ ಅಲ್ಲಿ ಆ ರೀತಿ ಇರಲಿಲ್ಲ. ನೋಡಬೇಕು ಇವತ್ತು ಏನ್ ಚೇಂಜಸ್ ಆಗುತ್ತೆ. ನಮ್ಮ ಕಿಚ್ಚ ಸುದೀಪ್ ಅವರು ಬರ್ತಾರೆ, ಎಲ್ಲರಿಗೂ ಏನೇನ್ ಮಾತಾಡ್ತಾರೆ ಅಂತ ನೋಡೋದು ಬಾಕಿ ಇದೆ. ಓಕೆ ಸ್ನೇಹಿತರೆ, ಇವತ್ತು ರಾತ್ರಿ 9 ಗಂಟೆಗೆ ಶುರು ಆಗ್ತಾ ಇದೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ವಾರದ ಕತೆ ಕಿಚ್ಚನ ಜೊತೆ. ಇವತ್ತು ಏನೆಲ್ಲ ಸ್ಪೆಷಲ್ ಆಗಿರುತ್ತೆ ಅಂತ ನೋಡೋದು ಬಾಕಿ ಇದೆ ಅಂತ ಹೇಳ್ಬೋದು. ಓಕೆ ಸ್ನೇಹಿತರೆ, ಹಾಗಾದ್ರೆ ಇವತ್ತಿನ ಪ್ರೋಗ್ರಾಮ್ ಮುಗಿದ್ಮೇಲೆ ಮತ್ತೆ ನಾನು ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮ್ಮ UTV ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಿಗೋಣ, ಬಾಯ್.